ಮಂಡ್ಯದಲ್ಲಿ ದೋಸ್ತಿ ನಾಯಕರು ಮೈಸೂರು ಚಲೋ ಮುಂದುವರೆದಿದೆ. ಪಾದಯಾತ್ರೆಗೆ ಮೆರುಗು ಕೊಟ್ಟಿದೆ ಎತ್ತಿನ ಜೋಡಿಗಳು. ಎತ್ತಿಗೆ ಕೇಸರಿ ಶಾಲ್ ಹಾಕಿ ಪಾದಯಾತ್ರೆ ಮಾಡಕ್ಕೆ ಬಂದಿದ್ದಾರೆ ರೈತರು. ಮೈತ್ರಿ ಪಾದಯಾತ್ರೆಗೆ 10 ಜೋಡೆತ್ತುಗಳು ಸಾಥ್ ನೀಡಿವೆ. ಮಂಡ್ಯದಿಂದ ತುಬ್ಬಿನಕೆರೆವರೆಗೆ ದೋಸ್ತಿಗಳು ಕಾಲ್ನಡಿಗೆ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ದೋಸ್ತಿ ನಾಯಕರು. ಸರ್ಕಾರ ಅವರೇ ಉರುಳಿಸ್ಕೊಳ್ತಕ್ಕಂಥ ವಾತಾವರಣ ಇದ್ದಾಗ ನಾನು ಉರುಳಿಸಕ್ಕೆ ಬರಬೇಕಾ? ನಾನು ಬಂದಿರೋದು ರಾಜ್ಯದ ತೆರಿಗೆ ಹಣ ಇವತ್ತು ಲೂಟಿಯಾಗಿದೆ, ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ. ಅದು ಮಾಡದೆ ಹಾಗೆ ಸುಮ್ಮನೆ ಇರೋಕ್ಕಾಗುತ್ತಾ? ಲೂಟಿ ಹೊಡೆಯಿಂದ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಅಯ್ಯೋ, ಎಲ್ಲಿಗೆ ಬೇಕಾದರೂ ಕೊಡಲಿ. ಹಿಂದೆ ಎಲ್ಲ ಕ್ಯಾಸೆಟ್ ಮಾಡಿದ್ದು ನೋಡಿಲ್ವಾ? ಹಿಂದೆ ಎಲ್ಲ ಕ್ಯಾಸೆಟ್ ಮಾಡಿ ಆಪ್ರೇಷನ್ ಸಕ್ಸಸ್ ಎಲ್ಲ ಆಗಿ ನೋಡಿಲ್ವಾ? ಹೇಳ್ತಾ ಇರ್ತಾರೆ, ಹೇಳಿ ಬನ್ನಿ. ದೋಸ್ತಿ ನಡುಗೆ ಮೈಸೂರು ಕಡೆಗೆ. ಆದರೆ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆಯಲ್ಲಿ ಭಾರಿ ಹೈಡ್ರಾಮಾಗಳು ಕೂಡ ನಡೀತಾ ಇದೆ. ಅದರ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರು ಚಲೋ, ದೋಸ್ತಿ ನಾಯಕರ ಈ ನಡಿಗೆ ಇನ್ನೇನು ಮೈಸೂರಿಗೆ ಹತ್ತಿರ ಆಗ್ತಿದೆ. ಒಂದೊಂದು ದಿನವೂ ಒಬ್ಬೊಬ್ಬನ ವರ್ತನೆ ವಿಚಿತ್ರವೋ ವಿಚಿತ್ರ. ಇವತ್ತು ಮಂಡ್ಯದಲ್ಲಿ ಆಗಿದ್ದು ಅದೇ. ಮೊದಲೆಲ್ಲ ಸಿದ್ದಣ್ಣ ಅಂದ್ರೆ ಹೆಗಲ ಮೇಲೊಂದು ಕಂಬಳಿ, ಕೈಯಲ್ಲೊಂದು ಕುರಿ ಕೊಡ್ತಿದ್ರು. ಆದ್ರೀಗ ಟ್ರೆಂಡ್ ಚೇಂಜ್ ಆಗಿದೆ. ಮೈಸೂರು ಚಲೋ ನಡೆಸ್ತಿರೋ ವಿಜಯೇಂದ್ರ ಕೂಡ ಅದೇ ರೂಟ್ನಲ್ಲಿ ಸಾಗ್ತಿದ್ದಾರೆ. ಮಂಡ್ಯಗೆ ಎಂಟ್ರಿ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷರ ಕೈಗೆ ಕುರಿ ನೀಡಿದ ಫ್ಯಾನ್ಸ್, ಹಂಗೆ ಲೀಡರ್ ಹೆಗಲ ಮೇಲೆ ಕಂಬಳಿ ಹಾಕಿದ್ರು. ಒಂದ್ ಕಡೆಯಲ್ಲಿ ವಿಜಯೇಂದ್ರ ಕುಮಾರಸ್ವಾಮಿ ಕೈ ಹಿಡಿದು ಪಾದಯಾತ್ರೆ ನಡೆಸ್ತಾ ಇದ್ರು. ಅದೊಂದು ಕಡೆಯಾದ್ರೆ ಇಷ್ಟು ದಿನ ಕಣ್ಮರೆಯಾಗಿದ್ದ ಪ್ರೀತಮ್ ಗೌಡ ಗ್ಯಾಂಗ್ ಸಮೇತ ಎಂಟ್ರಿ ಕೊಟ್ಟು ಅಲ್ಲಿ ಅವರ ಹುಡುಗರ ಘೋಷಣೆಗಳಂತೂ ನೋಡೋ ಹಾಗಿತ್ತು. ಸದ್ಯಕ್ಕೆ ನಾಯಕರ ಯಾತ್ರೆ ಮಂಡ್ಯ ಮುಟ್ಟಿದೆ. ಮಂಡ್ಯದಿಂದ ತುಬಿನಕೆರೆವರೆಗೂ ದೋಸ್ತಿಗಳ ಕಾಲ್ನಡಿಗೆ ಹಂಗೂ ಹಿಂಗೂ ಸಾಗುತ್ತೆ. ನಾಳೆ ಇನ್ನು ಏನೇನು ಅವಾಂತರ ಸೃಷ್ಟಿಸುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೈಗೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇವಿಷ್ಟು ರಾಜ್ಯಪಾಲರ ಅಂಗಳದ ವಿಚಾರವಾದ್ರೆ, ಅಂದ್ರೆ ಅಲ್ಲಿ ಮೂಡ ಹಗರಣದ ವಿಚಾರಕ್ಕಾಗ್ತಾ ಇರುವ ಡೆವಲಪ್ಮೆಂಟ್ಸ್ ಆದ್ರೆ, ರೈಟ್, ಇವತ್ತಿನ ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪಾದಯಾತ್ರೆ ಆಗ್ತಾ ಇದೆ. ಆದರೆ ಕಾನೂನಾತ್ಮಕವಾಗಿ ತನಿಖೆ ಎಲ್ಲಿಗೆ ಬಂತು? ರಾಜ್ಯಪಾಲರ ಅಂಗಳಕ್ಕೆ ತಲುಪಿದ್ದ ಚೆಂಡು ಈಗ ಏನಾಗ್ತಿದೆ? ಈ ಪ್ರಶ್ನೆಗೆ ಉತ್ತರ ಕಾದು ನೋಡುವ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ರಾಜ್ಯಪಾಲರು. ಸದ್ಯ ಅಡ್ಡಗೋಡೆ ಮೇಲೆ ದೀಪವಿಟ್ರ ರಾಜ್ಯಪಾಲರು ಕಾದು ನೋಡೋ ತಂತ್ರವನ್ನ ಅನುಸರಿಸ್ತಿರೋದಾದ್ರೂ ಯಾಕೆ ಅನ್ನೋ ಅನುಮಾನ, ಕುತೂಹಲ ಕೆರಳಿಸಿದೆ ರಾಜ್ಯಪಾಲರ ಮುಂದಿನ ನಡೆ. ದೆಹಲಿಯಿಂದ ಬಂದ ದಿನವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡಬಹುದು ಅನ್ನೋ ರೀತಿಯ ಚರ್ಚೆ ಆಗ್ತಾ ಇತ್ತು ರಾಜಕೀಯ ವಲಯದಲ್ಲಿ. ಆದರೆ ದೆಹಲಿಯಿಂದ ಬಂದು 2 ದಿನಗಳಾದರೂ ಕೂಡ ರಾಜ್ಯಪಾಲರು ತಮ್ಮ ಮುಂದಿನ ನಡೆ ಬಗ್ಗೆ ಯಾವುದೇ ರೀತಿ ಸುಳಿವನ್ನ ಕೂಡ ಬಿಟ್ಕೊಟ್ಟಿಲ್ಲ. ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮೂಡ ಹಗರಣ, ಇದರಲ್ಲಿ ತನಿಖೆ ಆಗಬೇಕು ಅಂದ್ರೆ ರಾಜ್ಯಪಾಲರ ನಡೆ ನಿರ್ಧಾರ ಬಹಳ ಮುಖ್ಯ. ರಾಜ್ಯಪಾಲರ ಅಂಗಳವನ್ನ ಈ ಪ್ರಕರಣ ತಲುಪಿದ್ರು ಕೂಡ ಯಾಕೆ ರಾಜ್ಯಪಾಲರು ವಿಳಂಬ ನೀತಿಯನ್ನ ಅನುಸರಿಸುತ್ತಿದ್ದಾರೆ? ಇದ್ರ ಹಿಂದೆ ಕೂಡ ಏನಾದರೂ ಕ್ಯಾಲ್ಕುಲೇಷನ್ ಇದೆಯಾ? ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸಿದ್ದರಾಮಯ್ಯರಿಗೆ ಪ್ರಾಸಿಕ್ಯೂಷನ್ ಅಪಾಯ ಫಿಕ್ಸ್. ಕಾದು ನೋಡುವ ತಂತ್ರ ಅನುಸರಿಸುತ್ತಿರುವ ಗೆಹ್ಲೋಟ್.
ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಪೆಟ್ಟು ಕೊಡೋಕೆ ಎಲ್ಲ ಸಿದ್ಧತೆ ಆಗ್ತಿದೆ. ರಾಜ್ಯಪಾಲರ ವೇಟ್ ಅಂಡ್ ವಾಚ್ ತಂತ್ರ ಈ ಕುತೂಹಲಕ್ಕೆ ಪುಷ್ಟಿ ನೀಡ್ತಿದೆ. ಇಷ್ಟು ದಿನ ದೆಹಲಿಯಲ್ಲಿದ್ದ ರಾಜ್ಯಪಾಲರು ಈಗ ಬೆಂಗಳೂರಿನಲ್ಲೇ ಇದ್ರೂ ಯಾವುದೇ ನಿರ್ಧಾರವನ್ನ ಪ್ರಕಟಿಸುತ್ತಿಲ್ಲ. ಪ್ರಾಸಿಕ್ಯೂಷನ್ಗೆ ನೀಡ್ತಾರೋ, ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ತಾರೋ ಅಥವಾ ಎಸ್ಐಟಿಗೆ ವಹಿಸ್ತಾರಾ ಇಲ್ಲ ಸಿಬಿಐಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿ ಉಳಿದಿದೆ. ಕಾನೂನು ತಜ್ಞರ ಜೊತೆಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನಿರಂತರ ಸಭೆಯನ್ನು ನಡೆಸುತ್ತಿದ್ದಾರೆ. ಆದಾಗ್ಯೂ ಇನ್ನೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿರುವ ಟಿಜೆ ಅಬ್ರಾಹಂ ಅನ್ನ ರಾಜಭವನಕ್ಕೆ ಕರೆಸಿಕೊಂಡಿದ್ರು. ಅದೇ ಕೇಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದ್ರು ಅಂತ ಹೇಳಲಾಗ್ತಿದೆ. ರಾಜ್ಯಪಾಲರ ಭೇಟಿಯ ನಂತರ ಮಾತನಾಡಿರುವ ಟಿಜೆ ಅಬ್ರಾಹಂ ಕೂಡ ಅದೇ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ಕೊಟ್ಟೇ ಕೊಡ್ತಾರೆ, ಅದು ಕೊಡಬೇಕೋ ಬೇಡೋ ಅನ್ನೋದು ಅವರ ಡಿಸಿಷನ್. ಆದ್ರೆ ಆ ಒಂದು ಹಾದಿಯಲ್ಲಿ ಅವರ ಮೈಂಡ್ ಓಡ್ತಾ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ನನ್ನ ಹತ್ರ ಸಾಕಷ್ಟು ಕೇಳಿದ್ರಿ. ಇವತ್ತು ಎಲ್ಲದಕ್ಕೂ ಸಮಜಾಯಿಸಿ ಕೊಟ್ಟಿದ್ದೀನಿ. ಆ ಒಂದು ಕಾರಣಕ್ಕೆ ಇನ್ನು ಯಾವಾಗ ಕೊಡ್ತಾರೆ ಅಂತ ಅವರು ಹೇಳಕ್ಕಾಗಲ್ಲ. ನಮ್ಮ ಹತ್ರ ಹೇಳಕ್ಕೂ ಆಗಲ್ಲ, ನಾವು ಕೇಳೋದು ಸರಿಯಲ್ಲ. ಆದಷ್ಟು ಶೀಘ್ರದಲ್ಲಿ ಉತ್ತರ ಬರುತ್ತೆ. ಒಟ್ನಲ್ಲಿ ಮುಡಾ ಕೇಸ್ನ ಆಳ ಅಗಲ ಎಷ್ಟಿದೆ, ಸಿಎಂ ವಿರುದ್ಧದ ಪ್ರಕರಣ ಇನ್ನೂ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ತಿಳಿದುಕೊಳ್ಳಲು ಇನ್ನೂ ಒಂದು ವಾರ ಕಾಯಬೇಕು ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ಈ ಅನುಮಾನಕ್ಕೆ ಹಲವು ಕಾರಣಗಳು ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಒಳಗಿರುವ ಬೇಗುದಿ ಬಹಿರಂಗವಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಮೈಸೂರು ಚಲೋ ಪಾದಯಾತ್ರೆ ಸಾಕ್ಷಿಯಾಗ್ತಾ ಇದೆ. ಯಾವ ರೀತಿ ವಿತ್ ಲೀಡರ್ಸ್ ನೇಮ್, ಯಾವ್ಯಾವ ನಾಯಕರ ನಡೆ ಹೇಗೇಗಿದೆ ಅನ್ನೋದರ ಸಮೇತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಮೈಸೂರು ಚಲೋನಲ್ಲಿ ಮೈತ್ರಿ ಪಾಳ್ಯದಲ್ಲೇನೋ ಒಗ್ಗಟ್ಟು ಕಾಣೋಕೆ ಸಿಗ್ತಾ ಇದೆ. ಶುರುವಲ್ಲಿ ಇನ್ಫ್ಯಾಕ್ಟ್ ಈ ಮೈತ್ರಿ ನಡುವೆ ಕೂಡ ಒಗ್ಗಟ್ಟು ಪ್ರದರ್ಶನ ಆಗಲಿಲ್ಲ. ಶುರುವಲ್ಲಿ ನಾವು ಗಮನಿಸಿದ್ವಿ, ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ಬೆಂಬಲವನ್ನೇ ಸೂಚಿಸಿರಲಿಲ್ಲ. ನಂತರದಲ್ಲಿ ಹಾಗೂ ಹೀಗೂ ಹೈಕಮಾಂಡ್ ನಾಯಕರು ಮನವೊಲಿಸಿ ನಂತರದಲ್ಲಿ ಈ ಪಾದಯಾತ್ರೆಯಲ್ಲಿ ಜಾಯಿನ್ ಆದರೂ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಮೈತ್ರಿ ಪಾಳ್ಯದಲ್ಲಿ ಒಗ್ಗಟ್ಟು ಮುಂದುವರೆದಿದೆ. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಬಿಜೆಪಿಗರಲ್ಲೇನೆ ಸಿಟ್ಟಿರೋದು ಬಹಿರಂಗ ಆಗ್ತಾ ಇದೆ. ರಾಜ್ಯದಲ್ಲಿ ಕೇಸರಿ ಪಾಳ್ಯ ಒಡೆದ ಮನೆ ಆಗೋಯ್ತಾ? ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಪಾದಯಾತ್ರೆ. ಸ್ವಪಕ್ಷೀಯರ ವಿರುದ್ಧವೇ ಪಾದಯಾತ್ರೆಗೆ ಅಪಸ್ವರ. ಇಲ್ಲಿ ವಿಜೇಂದ್ರ ಅವರನ್ನ ಮೆರೆಸಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಅವರನ್ನ ಲೀಡರ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪಾದಯಾತ್ರೆ ನಾವು ಯಾಕೆ ಹೋಗಬೇಕು ಅನ್ನೋ ಮನಸ್ಥಿತಿಯಲ್ಲೂ ಕೂಡ ಬಿಜೆಪಿಯ ಕೆಲ ನಾಯಕರಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪಾದಯಾತ್ರೆ ಶುರುಗೂ ಮುಂಚೆನೆ ಒಂದು ಪ್ರತ್ಯೇಕ ಸಭೆ ಕೂಡ ನಡೆದಿತ್ತು. ರಮೇಶ್ ಜಾರಕಿಹೊಳಿ, ಯತ್ನಾಳು ಇತ್ಯಾದಿ ನಾಯಕರಲ್ಲಿದ್ದು ನಿಮಗೆ ನೆನಪಿದೆ. ಹೀಗಾಗಿ ಸ್ವಪಕ್ಷದವರ ವಿರುದ್ಧವಾಗಿಯೇ ಅಪಸ್ವರವನ್ನ ಎತ್ತಲಿಕ್ಕೆ ಈ ಪಾದಯಾತ್ರೆ ವೇದಿಕೆಯಾದಂತೆ ಕಾಣ್ತಾ ಇದೆ. ಇನ್ ಕೆಲವರಂತೂ ಹೀಗೆ ಬಂದು ಹಾಗೆ ಹೋಗಿದ್ದಾರೆ. ಸಿ.ಟಿ. ರವಿ ಅವರು, CPY ಇವೆಲ್ಲವೂ ಕೂಡ ಹೀಗೆ ಬಂದು ಹಾಗೆ ಹೋಗ್ಲಿಕ್ಕೂ ಕೂಡ ಒಂದಷ್ಟು ಅವರದ್ದೇ ಆದ ಕ್ಯಾಲ್ಕುಲೇಷನ್ಗಳಿದೆ. ಏನು ಅನ್ನೋದನ್ನ ಕೂಡ ಮುಂದಿನ ಹಂತದಲ್ಲಿ ನಾವು ಗಮನಿಸ್ತಾ ಹೋಗೋಣ.